Hi, hello guys, welcome back to day 7 10k followers in 100 days challenge. ಬನ್ನಿ, let's go guys. ನಮ್ ಗಾಡಿಗಳ ವ್ಯವಸ್ಥೆ ನೋಡ್ರಿ ಗುರು, ಯಾವ ಲೆವೆಲ್ ಆಗ್ಬಿಡೈತೆ. ಯಪ್ಪ, ಕ್ಲೀನ್ ಮಾಡಿಸಿ ಸಾಕಾಗೋಗ್ಬಿಡೈತೆ ಮಟ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಹಿಂಗೆ 200 ರೂಪಾಯಿ ಕಾಸು ಎತ್ಕೊಂಡು ಕಳ್ಕೊಂಬಂದ. ಎಲ್ಲಿಂದ ಕಳ್ಕೊಂಬಂದ ಹೇಳಿ? ನಾ ಬ್ಯಾಗ್ ಅಲ್ಲಿ ಇಟ್ಟಿದ್ನಿ, ಊಟ ತಿನ್ಬಿಟ್ಟು ಹೋಗೋ ಇಷ್ಟಲ್ಲಿ ಯಾರು ಎತ್ಕೊಂಡ್ಬಿಟ್ಟವ್ರು. ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ಟು ಅಂದ್ರೆ ಊಟ ಬ್ಯಾಗಲ್ಲಿ ಇಟ್ಬಿಟ್ಟು ಊಟ ತಿನ್ಬಿಟ್ಟು ತಿರುಗೋ ಕ್ಲಾಸ್ ರೂಮ್ ಹೋಗೋಷ್ಟಲ್ಲಿ ಕಾಸಿದ್ದಿಲ್ಲ. ಕ್ಯಾಮ್ರಾ ಐತಲ್ಲ ನಿಮ್ ಸ್ಕೂಲಾಗ? ಕ್ಲಾಸ್ ರೂಮ್ ಅಲ್ಲಿಲ್ಲ. ಕ್ಲಾಸ್ ರೂಮ್ ಅಲ್ಲಿ ಕ್ಯಾಮ್ರಾ ಇಲ್ಲ. ಇದು ಇದ್ರಲ್ಲಿ ಇರೋದು. ಅಂದ್ರೆ ಏನೇ ಕೊಡ್ಲಿ ಹಿಂಗೆ ಹೇಳ್ತಾಳೆ, ಯಾರಿಗಾನ ಕೊಟ್ಬಿಟ್ಟು ಇಟ್ಬಿಟ್ಟು ಬಂದ್ಬಿಟ್ಲ ಹಿಂಗೆ. ಅಮ್ಮಕ್ಕೂ ಹಂಗೆ ಅನಿಸ್ತೈತಣ. ನಾ ಮಾತ್ರ ಮಾಡಿಲ್ಲ, ಯಾರೋ ಕಳ್ತನ ಮಾಡ್ಕೊಂಡಿರೋದು. ಗೈಸ್, ನಿನ್ನೆ ನಿಮ್ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಮಾಡಿದ್ರು ತಾನೆ? ಇಂಡಿಪೆಂಡೆನ್ಸ್ ಡೇ ಮಾಡ್ಬಿಟ್ಟು ಏನ್ ಕೊಟ್ರು? ಸ್ವೀಟ್ ಕೊಟ್ರಾ? ಮತ್ತೆ ಸ್ಕೂಲಲ್ಲಿ ಏನೋ ಕೋರ್ ಅಂತ ಹೇಳ್ದಂತೆ ಬಂದ್ಬಿಟ್ಟು ಹೇಳಿದ್ಲು, ನಿನ್ನೆ ಹೇಳಿದ್ಲು. ನಾನು ಏನಂತ? ಬಾಂಬ್ ಬಿಟ್ಟವಳೆ. ಹೌದಾ? ಬಾಂಬ್ ಬಿಟ್ಟವ್ರೆ ನಿಮ್ ಸ್ಕೂಲಾಗ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಓ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹೇಳಿತ್ತು ಒಬ್ಳು ಫ್ರೆಂಡ್ ಬಾಂಬ್ ಬಿಟ್ಲು ಅಂತ ಹೇಳಿದೆ, ಬಾಂಬ್ ಇಟ್ಬಿಟ್ಟವ್ರತ್ತೆ ಕಿಚನ್. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಬಾಂಬ್ ಬಿಟ್ಟಿಲ್ಲ, ಬಾಂಬ್ ಬಿಟ್ಟವ್ರೆ ಅಂತ ಅನ್ಕೊಂಡ್ರ? ಹೇಳಕ್ ಬರಲ್ಲ ರೀ. ಇವಾಗ ಫಸ್ಟ್ ತೆಲುಗು ಬಿಟ್ಟ ಕನ್ನಡ ಕಲಿಯೋಗ, ಕನ್ನಡ ಕಲಿಯೋಗ. ಇನ್ನೇನು ತಮಿಳ? ಓ ಸಲಾಮಲೈಕಂ. ಇವಾಗ ಮಾಡ್ತೀನಿ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್.